ಅವರಿಬ್ರು ಕತೆ ಹೆಂಗಿದೆ ಗೊತ್ತಾ? ಈಗ ನಿನ್ ಬಿಟ್ರೆ ನಂಗತಿ ಇಲ್ಲ, ನನ್ ಬಿಟ್ರೆ ನಿಂಗತಿ ಇಲ್ಲ. ಹೆಂಗಾರು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಏನೇನೆಲ್ಲ ಆಯಿತು, ಏನೆಲ್ಲ ಮಾಡಿದ್ವಿ ಅಂತ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ನೈಟು ಉಳಿದಿರೋ ಅನ್ನಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ನಾನು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಕಡಲೆಬೇಳೆ ಸತ ಹಾಕ್ಕೊಂಡಿದ್ದೀನಿ. ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅಂದರೆ ಬೇಳೆ ಸಾರಿಗೆಲ್ಲ ಹಾಕ್ತೀವಲ್ಲ ಆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ ಸ್ವಲ್ಪ ಕಲರ್ಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್. ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ರಾತ್ರಿ ಉಳಿದಿರೋಂಥ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ತಿಂಡಿಗೆ ರೆಡಿ ಆಗುತ್ತೆ. ಯಾರೋ ನೈಟ್ ಉಳಿದಿರೋ ಅನ್ನದಿಂದ ತಿಂಡಿ ಮಾಡಿದ್ದಾರೆ ಅನ್ನೋ ಥರ ಇರೋಲ್ಲ, ಆವಾಗಲೇ ಫ್ರೆಶ್ಶಾಗಿ ಮಾಡಿರೋ ಥರ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ. ಇದು ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೈಟ್ ಮಾಡಿರೋದು ಅನ್ನದಿಂದ ಇದು ಮಾಡಿರೋದು ಅಂತ ಯಾರಿಗೂ ಗೊತ್ತಾಗೋದು ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ನೈಟ್ ರೈಸ್ ಉಳಿದಿದ್ರೆ ಏನು ಮಾಡೋದು, ಬಿಸಾಕಬೇಕು, ಇಲ್ಲ ಇಡ್ಲಿನೇ ಮಾಡಬೇಕು, ದೋಸೆನೇ ಮಾಡಬೇಕು, ಬೇರೆ ಏನಕ್ಕೂ ಇದಾಗಲ್ಲ ಅನ್ನೋದಿದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ನನ್ನ ಮಗಂದು ಸ್ಕೂಲೆಲ್ಲ ಮುಗಿದು ರಜೆ ಕೊಟ್ಟಿದ್ರಲ್ಲ, ಅದಕ್ಕೆ ಒಂದು ಬ್ಲೇಸರು ಮತ್ತು ಸ್ಕೂಲ್ ಡ್ರೆಸ್ ಎಲ್ಲ ಒಗೆದು ಒಣಗಿಸಿ ಎತ್ತಿಟ್ಬಿಡೋಣ ಅಂತೆಲ್ಲ ಒಗ್ದಾಕಿದ್ದೀನಿ. ಮತ್ತು 2 ತಿಂಗಳು ಚಿಂತೆ ಇರೋಲ್ಲ, ಸ್ಕೂಲ್ ಡ್ರೆಸ್ ಒಗಿಬೇಕಪ್ಪ ಅಂತ. ಅದಕ್ಕೋಸ್ಕರ ಒಗ್ದು ಎತ್ತಿಟ್ಬಿಡೋಣ ಅಂತ ಒಗ್ದಿದ್ದೀನಿ. ಹಾಗೆ ನಮ್ಮ ಮನೆಯವ್ರದ್ದು ಒಂದು 2-3 ಜೊತೆ ಬಟ್ಟೆ ಇತ್ತು, ಅದನ್ನು ಕೂಡ ಒಗ್ದಿದ್ದೀನಿ. ಇವಾಗೆಲ್ಲ ಒಗೆಯೋದು ಒಂಥರ ಟೆನ್ಷನ್ ಆದರೆ ಅದನ್ನು ಮಡಚಿ ಎತ್ತಿಡಬೇಕಲ್ಲ, ಅದೇ ಒಂದು ದೊಡ್ಡ ಟೆನ್ಷನು. ಬಟ್ಟೆ ಮನೇಲಿ ಒಗೆಯೋ ಬಟ್ಟೆ ಇತ್ತು ಅಂದರೆ ಒಗಿಬೇಕಪ್ಪ ಅನ್ನೋದಿರುತ್ತೆ. ಒಗ್ದಿರೋ ಬಟ್ಟೆನ ಮಡಚಿ ಅದ್ರ ಜಾಗಕ್ಕೆ ಇಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಆಮೇಲೆ ಅವ್ರ ಹುಡುಗರು ಪೇಪರ್ ಎಲ್ಲ ತಂದು ರಾಕೆಟ್ ಮಾಡಿ ಆಡ್ತಿದ್ದಾರೆ, ಫುಲ್ಲು ಕಿರ್ಚಾಡ್ತವ್ರೆ. ನಾನು ನಮ್ಮ ಮಮ್ಮಿ ಶಿಲ್ಪ ಆಂಟಿ ಇಲ್ಲಿ ಗ್ರಿಲ್ ಹತ್ರ ನಿಲ್ತಿದ್ದೀವಿ, ಅಲ್ಲ ಲ್ಯಾಂಡಿಂಗ್ ಹತ್ರ ನಿಲ್ತಿದ್ದೀವಿ. ನೋಡಿ, ಮಕ್ಕಳಿಗೆಲ್ಲ ಫುಲ್ಲು ಬೇಸಿಗೆ ರಜೆ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಗಲಾಟೆಗಳು ಮಾಡ್ಕೊಂಡು ಕಿರ್ಚಾಡ್ಕೊಂಡು ಮನೆಯೇ ಸೇರ್ತಾಯಿಲ್ಲ, ಎಲ್ಲ ರೋಡಲ್ಲೇ ಇದ್ದಾರೆ ಮಕ್ಕಳೆಲ್ಲ. ನೋಡಿ, ಇವರೆಲ್ಲ ನಮ್ಮ ಬಿಲ್ಡಿಂಗಲ್ಲಿರೋ ಮಕ್ಕಳೇ. ಇವ್ರ ಜೊತೆಗೆ ಇನ್ನೂ ಒಂದು 4 ಮಕ್ಕಳು ಮಿಸ್ ಆಗಿದ್ದಾರೆ. ಅವರೊಂಚೂರು ನಮ್ಮ ಮಿತ್ತುಗಿಂತ ದೊಡ್ಡವರಾಗಿರೋದ್ರಿಂದ ಅವ್ರು ಯಾರು ಇವ್ರ ಜೊತೆ ಸೇರಿಲ್ಲ ಅಷ್ಟೇ. ಇನ್ನು 2 ತಿಂಗಳು ಮಕ್ಕಳಿಗೆ ರಜೆ ಮುಗಿದು ಸ್ಕೂಲ್ ಇಡೋವರೆಗೂ ಇವರೊಂದು ಸುಧಾರಿಸೋ ಅಷ್ಟರಲ್ಲಿ ನಮಗಂತೂ ಸಾಕಾಗೋಗುತ್ತೆ. ಹೇಗೆ ಸುಧಾರಿಸ್ಬೇಕೋ ಗೊತ್ತಿಲ್ಲ ಇವ್ರನ್ನ. ವರ್ಷಕ್ಕೊಂದೊಂದ್ಸರಿ ಇವ್ರನ್ನ 2 ತಿಂಗಳು ಸುಧಾರಿಸೋ ಅಷ್ಟರಲ್ಲಿ ಸಾಕು ಅನ್ನೋಂಗೆ ಆಗಿರುತ್ತೆ. ಸುಮ್ಮನೆ ಎಲ್ಲಾರನ್ನೂ ಹೊಡೆದಾಕ. ಆ ಹುಡುಗಿ ನೋಡಿ ಹೆಂಗೆ ಹೊಡಿತಾವಳೆ, ಬರೀ ಇಂಥವೆಯ. ಏಯ್, ನೀವು ಬೀಳ್ತೀರ, ಬನ್ರಿ ಮನೆಗೆ. ಅಲ್ಲ, ಸೈಕಲಲ್ಲಿ ನೋಡು. ನಮ್ಮ ಮಮ್ಮಿ ಎಷ್ಟು ಕರೆದು ಅವ್ರು ಬರ್ತಾ ಇಲ್ಲ. ನೆಕ್ಸ್ಟ್ ಮಮ್ಮಿ ಕಡ್ಡಿ ಎತ್ಕೊಂಡು ಹೋಗ್ತಾರೆ ಕೆಳಗಡೆಗೆ, ಅದು ಹೋದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಪಿಂಕ್ ಡ್ರೆಸ್ ಅವಳು, ಇವಳಿಗೆ ಬ್ಲೂ ಪ್ಯಾಂಟ್ ಹಾಕೊಂಡಿರೋರಿಗೆ ರಪ್ಪಂತ ಹೊಡಿದ್ಲು ಅವಳಿಗೆ. ಹೀಗೆಲ್ಲ ಏನೇನೋ ಮಾತಾಡ್ಕೊಂತವ್ರೆ. ನಮ್ಮಪ್ಪ ಹೋಯ್ತವ್ರೆ ಸಮಾಧಾನ ಮಾಡಕ್ಕೆ. ಜಗಳ ನೋಡಿ, ಪಂಚಾಯತಿಗೆ ಹೋಯ್ತವ್ರೆ. ಪಂಚಾಯತಿ ಕಟ್ಟೆಗೆ ನಮ್ಮಪ್ಪ ಕೂತ್ಕೊಂಡ್ರು. ನಮ್ಮ ಮಿತ್ತನು ಕರ್ಕೊಂಡೋಯ್ತಾನೆ ಬನ್ನಿ ಅಂತ. ಪಂಚಾಯತಿ ಕಟ್ಟೆ ನಡೀತಿದೆ. ಹೊಡೆದವಳು ಕುತ್ಕೊಬಿಟ್ಲು, ಹೊಡೆದ್ಕೊಂಡಿರೋ ಸ್ವಲ್ಪ ಹೋಗುವಂತವಳೆ. ಹೊಡೆದವಳು ನೋಡಿ ಹೆಂಗಂತವಳೆ, ಹೆಂಗಂತ ಕೇಳಿಸ್ತಲ್ಲ ಪಾಪ ಅವ್ರೆ. ಅಲ್ಲ ಸೊ ಪಂಚಾಯತಿ ಎಲ್ಲಾರನ್ನೂ ಬಿಟ್ಟು ಇವ್ರು 3 ಜನನೇ ಮಾಡ್ತಾವ್ರೆ.
ಅಲ್ಲಿ ಪಂಚಾಯತಿಗೆ ಬಿಟ್ಟು ಇಲ್ಲೊಂದು ಕಿತಾಪತಿ ನಡೀತಿದೆ. ಬರೀ ಪಂಚಾಯತಿಗೆ ಯಾರೋ ಬೇರೆ ಫೈನಲಿ ನಮ್ಮ ಅಪ್ಪ ಅವರಿಬ್ರು ಒಂದ್ ಮಾಡಿಸ್ಬಿಟ್ರು, ಕೈ ಕೊಟ್ಟು ಗಾಯಿಸ್ಬಿಟ್ಟು. ನೋಡಿದ್ರಾ? ಅಷ್ಟೇ. ಯಾರಾದ್ರೂ ಜಗಳ ಆಡಿದ್ರೆ ನಮ್ಮ ಅಪ್ಪನ ಹತ್ರ ಬನ್ನಿ, ಓಕೆನಾ? ನೋಡಿ ಹೆಂಗಾಡ್ತವ್ರೆ ರಾಜಿ ಆದ್ಮೇಲೆ. ಅವ್ರಿಬ್ರು ಕತೆ ಹೆಂಗಿದೆ ಗೊತ್ತಾ? ಈಗ ನಿನ್ ಬಿಟ್ರೆ ನಂಗತಿ ಇಲ್ಲ, ನನ್ ಬಿಟ್ರೆ ನಿಂಗತಿ ಇಲ್ಲ. ಆಗ್ಬೇಕು ಅಪ್ಪ. ಯಾರಾದ್ರೂ ಜಗಳ ಆಡಿದ್ರೆ ನಿನ್ನ ಹತ್ರನೇ ಕಲ್ಸದ? ಸೊ ಫೈನಲಿ ನಮ್ಮಪ್ಪನು ಇಬ್ರು ರಾಜಿ ಮಾಡ್ಬಿಟ್ಟು ಖುಷಿಯಾಗಿ ಕುಂತ್ಬಿಟ್ಟವ್ರು ನೋಡಿ. ಇಷ್ಟೊತ್ತು ಕೆಳಗಡೆ ಆಡ್ಬಿಟ್ಟು ಈಗ ಸೈಕಲ್ ತುಡಿಯಕ್ ಹೋಗವ್ರೆ. ಇನ್ನು ಆಟ ಎಲ್ಲ ಆಯಿತು. ಇವಾಗ ಹೋಳಿ ಆಡಬೇಕಂತೆ ನೋಡಿ, ಅವರಿಬ್ಬರೇ ಆಡ್ತಾ ಇದ್ದಾರೆ. ಇನ್ನೂ ಹಬ್ಬ ನಾಳೆ ಇರೋದು, ಈಗಲೇ ಆಡ್ತಾ ಇದ್ದಾರೆ ನೋಡಿ. ಏ 6 ಗಂಟೆ ಆಯ್ತಾ ಬಂತು, ಬನ್ರಿ ಮನೆಗೆ. ಮನೆಗೆ ಬರ್ಬಾರ್ದು, 6 ಗಂಟೆ ಆಯ್ತಲ್ಲ. ಯಾಕೆ ಓದೋದಿಲ್ವೇನ? ಹಾಲಿಡೇಸ್ ಇದ್ರೆ ಮನೆಗೆ ಬರ್ಬಾರ್ದ? ಅಪ್ಪ ನೀವು IPL ನೋಡಿದ್ರೇನೆ ಗೆಲ್ಲೋದವ್ರು. ಮತ್ ನೋಡ್ ಬನ್ರಿ. ಯಾಕೆ ನಿಂತ್ಕೊಂಡು ನೀವು ಈಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು? ಮತ್ತೆ ಅವಾಗ್ಲಿಂದ ಎಷ್ಟು ಮಧ್ಯಾಹ್ನ ಸ್ಕೂಲಿಂದ ಬಂದಾಗಿಂದ ನೋಡ್ತಾ ಇದ್ದೆ. ಮತ್ತೆ ಬನ್ರಿ ಹೋಗ್ಲಿ, ಓದ್ಕೊ ಬನ್ರಿ. ಸ್ಕೂಲ್ ರಜಾ ಕೊಟ್ಟಿದ ತಕ್ಷಣ ಓದೋದೆಲ್ಲ ಎತ್ತೆ ಕೊಟ್ಟು ಬಂದು ಇಲ್ಲಿ ಆಟ ಆಡ್ತಾ ಕೂತ್ಕೊಳ್ಳೋದಾ? ಅದಕ್ಕೆ ಎಕ್ಸಾಮ್ ಮುಗಿದ್ರೆ ಬುಕ್ ಎತ್ತಬಾರ್ದು ಅಂತೆಲ್ಲ ರೂಲ್ಸ್ ಇದೆಯಾ? ಹಿಂಗಿದೆ ನೋಡು ನಿನ್ ಕತೆ. ನಾವೆಲ್ಲರೂ ಸಂಜೆ ಪಿಜ್ಜಾ ಮಾಡ್ಕೊಂಡು ತಿಂದಾಗ ನಮ್ಮ ಮನೆಯವರು ಇರಲಿಲ್ಲ. ಇವಾಗ ಬಂದಿದ್ದಾರೆ, ಅವ್ರಿಗೋಸ್ಕರ ಮತ್ತೆ ಪಿಜ್ಜಾ ಮಾಡಿದ್ದೀನಿ. ಕೊಡ್ತೀನಿ ಅವ್ರಿಗೆ, ತಿಂದು ನೋಡಿ ಏನು ಹೇಳ್ತಾರೆ ಏನು ಅಂತ ಹೇಳ್ತೀನಿ ನಿಮಗೆ. ರೀ ತಿಂದು ನೋಡ್ಬಿಟ್ಟು ಹೇಳಿ. ತಿಂತಾ ಇದ್ದಾರೆ, ನೋಡೋಣ ಏನು ಹೇಳ್ತಾರೆ. ಸೂಪರ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.